ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ AIDYOದಿಂದ ಇಲ್ಲಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಇವತ್ತು ITI ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ ಪೊಲೀಸ್ ನೇಮಕಾತಿ, ಸಿವಿಲ್ ಪೊಲೀಸ್ ನೇಮಕಾತಿ ಹಾಗೂ DRCR ನೇಮಕಾತಿನಲ್ಲಿ NIOS ಸರ್ಟಿಫಿಕೇಟನ್ನು ಕಡ್ಡಾಯ ಮಾಡಿದ್ದಾರೆ. NIOS ಅಡಿಯಲ್ಲಿ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಮತ್ತು ಅಕಾಡೆಮಿಕ್ ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿರಬೇಕು ಅಂತೇಳಿ ಇದನ್ನು ಒಂದು ಆದೇಶ ಹೊರಡಿಸಿದ್ದಾರೆ ಅವ್ರ ನೇಮಕಾತಿ ಅಧಿಸೂಚನೆಯಲ್ಲಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ NIOS ಸರ್ಟಿಫಿಕೇಟ್ ಪಡ್ಕೊಳ್ಳೋದು ಅಂತಂದರೆ ಹರಸಾಹಸ ಪಡೋಂಥದ್ದು. ಅದು ಯಾವ ಏಜೆನ್ಸಿ ಕಂಡಕ್ಟ್ ಮಾಡ್ತದೆ, ಅದು ಎಲ್ಲಿರುತ್ತೆ ಅಂತ ಮಾಹಿತಿನೇ 199 ಭಾಗ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ. ಈವನ್ ಎಷ್ಟೋ ITI ಕಾಲೇಜ್ಗಳಲ್ಲಿ ಒಂದು ಅಥಾರಿಟೀಸ್ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದ್ರ ಜೊತೆಗೆ 2 ವರ್ಷ ಇವರು ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಾರೆ. ಹಾಗಾಗಿ ಇವ್ರನ್ನ ಈಕ್ವಲೆಂಟ್ PUC ಅಂತ ಕನ್ಸಿಡರ್ ಮಾಡಬೇಕು. NIOS ಸರ್ಟಿಫಿಕೇಟನ್ನು ಏನು ಕಡ್ಡಾಯ ಮಾಡಿದ್ದಾರೆ ಅದನ್ನ ಈ ಕೂಡಲೇ ಕೈ ಬಿಡಬೇಕು ರಾಜ್ಯ ಸರ್ಕಾರ. ಇವರಿಗೂ ಕೂಡ ಸಮಾನ ಅವಕಾಶವನ್ನು PUC ಥರ ಕನ್ಸಿಡರ್ ಮಾಡಿ ಪೊಲೀಸ್ ನೇಮಕಾತಿನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು AIDY ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಜೋರು ಮಾತಾಡ್ತಾರೆ ಸರ್. ಏನಪ್ಪ ಅಂತಂದರೆ, ಈಗ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಏನು ಕನ್ಫರ್ಮ್ ಆಗಿದೆ, ಇದರ ಕುರಿತಂತೆ ITI ಅಭ್ಯರ್ಥಿಗಳಿಗೆ ಅತ್ಯಂತ ತುಂಬ ಕಷ್ಟವಾದಂಥ ಪರಿಸ್ಥಿತಿಯನ್ನು ಈಗ ನಾವು ಎದುರಿಸ್ತಾ ಇದ್ದೀವಿ. ಹಾಗಿದ್ದಲ್ಲಿ ಈಗ ಮಾನ್ಯತೀಕರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಇವರು ITIಯನ್ನು ಈಕ್ವಲೆಂಟ್ ಅಂತೇಳಿ ಈ ಮುಂಚೆ ನಮಗೆ ಪರಿಷ್ಕರಣೆಯನ್ನು ನೀಡಿದರು. ಬಟ್ ಈಗ ಇದ್ದಕ್ಕಿದ್ದ ಹಾಗೆ ಈ ರಿಕ್ವೈರ್ಮೆಂಟಲ್ಲಿ ಏನಾಗಿದೆ ಅಂತಂದರೆ, ITI ಅಭ್ಯರ್ಥಿಗಳನ್ನು ಮಾನ್ಯತೆ ಮಾಡ್ತಾ ಇಲ್ಲ. ಅದು ಅಲ್ಲದೆ NIOS ಇಂದ ಸರ್ಟಿಫಿಕೇಟನ್ನು ಎಕ್ಸೆಪ್ಟ್ ಮಾಡ್ತಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ, NIOS ಸರ್ಟಿಫಿಕೇಟನ್ನು ಈಗ ತತ್ಕ್ಷಣದಲ್ಲಿ ಈ 2-3 ತಿಂಗಳುಗಳಲ್ಲಿ ತರಕ್ಕೆ ಆಗಲ್ಲ. ಸೊ ಅದಕ್ಕೆ ಈಗ ರಾಜ್ಯ ಸರ್ಕಾರ ಹಾಗೂ ಗೃಹ ಮಂತ್ರಿಗಳು ಈಗ ITI ಅಭ್ಯರ್ಥಿಗಳನ್ನು PUCಗೆ ಈಕ್ವಲೆಂಟ್ ಅಂತೇಳಿ ಮಾನ್ಯ ಮಾಡಿ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯೋಕ್ಕೆ ಅದರಿಂದ ವಂಚಿತ ಆಗದೇ ಇರೋ ಥರ ಪರೀಕ್ಷೆಯನ್ನು ಬರೀಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ಅದು ಅಲ್ಲದೆ ಮತ್ತು ನಾವು ಈ ಕಳೆದ 5-6 ವರ್ಷಗಳಿಂದ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಧಾರವಾಡದಂಥ ನಗರಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ನಮಗೆ ಆರ್ಥಿಕ ಸಮಸ್ಯೆಗಳಿರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ನಾವಿಲ್ಲಿ ಬಂದು ಓದ್ತಾ ಇದ್ದೀವಿ. ಏನೋ ಒಂದು ಕನಸುಗಳನ್ನು ಮುಂದೆ ಮಾಡಬೇಕು ಅಂತೇಳಿ ಇಟ್ಕೊಂಡಿದ್ದೀವಿ. ಆ ಕಟ್ಟಿದಂಥ 6-7 ವರ್ಷಗಳ ಕನಸಿಗೆ ರಾಜ್ಯ ಸರ್ಕಾರ ತಣ್ಣೀರು ಹೆಚ್ಚುವಂಥ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವರು ITI ಅಭ್ಯರ್ಥಿಗಳನ್ನು ಮಾನ್ಯ ಮಾಡೋದ್ರ ಜೊತೆಗೆ ಕಳೆದ ರಿಕ್ವೈರ್ಮೆಂಟ್ಗಳಲ್ಲೆಲ್ಲ PUC ಹೊರತುಪಡಿಸಿ DRಗಳಲ್ಲೆಲ್ಲ SLCಯನ್ನು ಮಾನ್ಯತೆಯನ್ನು ಕೊಟ್ಟಿದ್ದರು. ಈಗ SLC ಆಯಿತು, KSRPL ಆಯಿತು, ಇವಾಗ ಮತ್ತೆ PUCಯನ್ನು ತರಲಾಗ್ತಾ ಇದೆ. ಈಗ ಅಭ್ಯರ್ಥಿಗಳಿಗೆ ಇದರಿಂದ ತುಂಬ ನೋವು ಉಂಟಾಗ್ತಾ ಇದೆ ಅಂತ ಹೇಳಿ ನಾನು ಈ ಮೂಲಕವಾಗಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸತೀಶ್ ಎಲ್ಲೆಲ್ಲ ಅಂತ ಸರ್, ಇವಾಗ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಮಾಡತ್ತಾರಲ್ಲ, ಇದರಿಂದ ITI ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗುತ್ತೆ ಅಂದರೆ, ಈಗ ಸಡನ್ನಾಗಿ NIOS ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ ಸರ್. ಈಗ ಮುಂಚಿತವಾಗಿ DAR ಮತ್ತು CR ನೇಮಕಾತಿಯಲ್ಲಿ 10th ಮೇಲೆ ಮಾಡ್ತಿದ್ರು ಸರ್. ಇವಾಗ ಸಡನ್ನಾಗಿ ಇವರು 2 ತಿಂಗಳಲ್ಲಿ PUCಗೆ ಈಕ್ವಲೆಂಟ್ ಮಾಡಿದ್ದಾರೆ. ಇದರಿಂದ ITI ಮಾಡಿದಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಿದೆ ಸರ್. ಆದ್ದರಿಂದ ಇದನ್ನು NIOS ಸರ್ಟಿಫಿಕೇಟನ್ನು NIOS ಸರ್ಟಿಫಿಕೇಟ್ನಿಂದ ವಿನಾಯಿತಿಯನ್ನು ನೀಡಬೇಕು ITI ವಿದ್ಯಾರ್ಥಿಗಳಂತ ನಾವು ಮನವಿ ಮಾಡತ್ತೇವೆ ಸರ್. ಇದರಿಂದ ಈ ಸದ್ಯ ನಾವು ಅದನ್ನು NIOS ಸರ್ಟಿಫಿಕೇಟ್ ತರಿಸ್ಬೇಕಂದ್ರೆ ಅದು ತುಂಬ ತೊಂದರೆ ಐತಿ. ಅಷ್ಟೊತ್ತಿಗೆ ನೇಮಕಾತಿ ಆದೇಶ ಎಲ್ಲ ಕಂಪ್ಲೀಟ್ ಆಗ್ತದೆ ಸರ್. ಅದರಿಂದ ನಾವು ವಂಚಿತರಾಗೋ ಸಾಧ್ಯತೆ ಜಾಸ್ತಿ ಐತಿ. ಹೀಗಾಗಿ ನಮ್ಗೆ ದಯವಿಟ್ಟು NIOS ಸರ್ಟಿಫಿಕೇಟ್ನಿಂದ ವಿನಾಯಿತಿ ಕೊಡಬೇಕಂತ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆ ನೇಮಕಾತಿಗೆ ಮನವಿ ಮಾಡ್ತೀವಿ.